ಸೊ ನಿಮಗೆ ಅಪ್ಕಮಿಂಗ್ ಎಕ್ಸಾಮಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಕೇಳುವಂಥ ಅಡ್ವಾನ್ಸ್ ಟ್ಯಾಕ್ಸ್ನಲ್ಲಿ ಎರಡು ರೀತಿ ಕ್ಯಾಲ್ಕುಲೇಷನ್ ಬರುತ್ತೆ. ಒಂದು ಅಡ್ವಾನ್ಸ್ ಟ್ಯಾಕ್ಸ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅಂಡರ್ ಸೆಕ್ಷನ್ 234C, ಇನ್ನೊಂದು ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ನ ಕಂಡುಹಿಡಿಯುವಂಥದ್ದು. ಈಗ ಪ್ರೆಸೆಂಟ್ ನಾನು ಮಾಡ್ತಿರುವಂಥ ವಿಡಿಯೋ ಸ್ಪೆಸಿಫಿಕ್ ಆಗಿ ಕಂಡುಹಿಡ್ಕೊಳ್ಳಿ. ಡಿಟರ್ಮೈನ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಪೇಬಲ್ ಅಂಡರ್ ಸೆಕ್ಷನ್ 234C. ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಕಟ್ತೀರಾ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮೇಲೆ ಶಾರ್ಟ್ ಫಾಲ್ ಆದರೆ ಅಂತ ಕೇಳ್ತಾನೆ. ಅಂಡರ್ ಸೆಕ್ಷನ್ 234C ಅಂತ ಕೇಳಿದ್ರೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಕ್ವಶನ್ ನೋಡೋಣ. Mr. Swami has to pay 2 lakh as advance tax during the financial year 25-26. He deposited the following amount of the advance tax ಅಂತ ಕೇಳಿದಾನೆ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆನ್ ಆರ್ ಬಿಫೋರ್ 15 June, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆನ್ ಆರ್ ಬಿಫೋರ್ 15 September, ಥರ್ಡ್ ಇನ್ಸ್ಟಾಲ್ಮೆಂಟ್ ಆನ್ ಆರ್ ಬಿಫೋರ್ 15 December ಅಂಡ್ ಫೋರ್ತ್ ಇನ್ಸ್ಟಾಲ್ಮೆಂಟ್ ಆನ್ ಆರ್ ಬಿಫೋರ್ 15th March. ಓಕೆ, 4 ಇನ್ಸ್ಟಾಲ್ಮೆಂಟ್ನ 4 ಕ್ವಾರ್ಟರ್ಗಳಲ್ಲಿ ಪೇ ಮಾಡ್ತಾರೆ. ಸೊ ಅದರಲ್ಲಿ ಆಲ್ರೆಡಿ ಅವ್ನು ಪೇ ಮಾಡಿರೋದು ಕೊಟ್ಟಿದ್ದಾರೆ 25, 60, 60, 55. ಇಲ್ಲಿ ಇವನೇನಾದರೂ ಶಾರ್ಟ್ ಫಾಲ್ ಆದರೆ ಇಂಟ್ರೆಸ್ಟ್ ಎಷ್ಟು ಪೇ ಮಾಡ್ತಾನೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಸೊ ಅದಕ್ಕೆ ಇವಾಗ ಥ್ರೂ ಫಾರ್ಮ್ಯಾಟ್ ಹೋಗೋಣ. ಸೊ ಈಗ ಆನ್ಸರ್ಗೆ ಹೋಗ್ತಾ ಇದ್ದೀನಿ ನಾನು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಅಡ್ವಾನ್ಸ್ ಟ್ಯಾಕ್ಸ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅಂಡರ್ ಸೆಕ್ಷನ್ 234C ಅಂತ ಹೆಡ್ಡಿಂಗ್ ಹಾಕಿ. ಸೊ ಅಮೌಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಅವ್ನು ಪೇ ಮಾಡಬೇಕಾಗಿರೋದು 2 lakh. ಸೊ ಆಲ್ರೆಡಿ ನಿಮ್ಮ ಕ್ವಶನಲ್ಲಿ ಕೂಡ ಅದು ಮೆನ್ಷನ್ ಆಗಿದೆ ನೋಡಿ. ಟೋಟಲ್ 2 lakhನ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ನ ಈ ರೀತಿ ಕಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಈಗ ನಾವು ಕ್ಯಾಲ್ಕುಲೇಷನ್ ನಮ್ಮ ಆ್ಯಸ್ ಪರ್ ಫಾರ್ಮ್ಯಾಟಲ್ಲಿ ಮಾಡೋಣ. ಸೊ ಫಾರ್ಮ್ಯಾಟ್ ಡ್ಯೂ ಡೇಟ್ಸ್ ನಿಮ್ಮ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ ಅದು, ಅದ್ರ ಪಕ್ಕ ನಾನು ಪರ್ಸೆಂಟೇಜ್ ಹಾಕಿದ್ದೀನಿ. ನಿಮಗೆ ಪರ್ಸೆಂಟೇಜ್ ಕ್ವಶನಲ್ಲಿ ಕೊಟ್ಟಿಲ್ಲ. ಫಸ್ಟು ಡ್ಯೂ ಪೀರಿಯಡ್ಗೆ 15%, ಸೆಕೆಂಡ್ ಡ್ಯೂ ಪೀರಿಯಡ್ಗೆ 45%, ಥರ್ಡ್ ಡ್ಯೂ ಪೀರಿಯಡಿಗೆ ಬಂದು ನೋಡಿ 15, 45, 75, 100. ಸೊ ಅದನ್ನು ನಾನು ಡಿಫರ್ ಮಾಡಿ ಬರ್ಕೊಂಡಿದ್ದೀನಿ. ಫಸ್ಟಿಗೆ 15, ಎರಡನೇದು 75 ಅಲ್ವಾ, ಸಾರಿ 45 ಅಲ್ವಾ. ಸೊ 45 ಆಲ್ರೆಡಿ 15 ಕಟ್ಟಿರೋದ್ರಿಂದ ಇನ್ನು 30% ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಮೂರನೇ 75 ಅಲ್ವಾ, 75ನಲ್ಲಿ ಆಲ್ರೆಡಿ ಪ್ರೀವಿಯಸ್ 45 ಕಟ್ಟಿರ್ತೀವಿ, ಇನ್ನು 30% ಉಳ್ಕೊಳ್ಳುತ್ತೆ. ಲಾಸ್ಟ್ 100%ಅಲ್ಲಿ ಆಲ್ರೆಡಿ 75 ಪ್ರೀವಿಯಸ್ ಕಟ್ಟಿರೋದ್ರಿಂದ ಇನ್ನು 25% ಈ ರೀತಿ ಉಳಿಯುತ್ತೆ. ಸೊ ಈ ರೀತಿ ಅಲ್ಲಿ ನೀವು ಪರ್ಸೆಂಟೇಜ್ನ ಬರ್ಕೊಂಡ್ರು ಅನುಕೂಲ ಯಾತ್ಗೂ. ಬಟ್ ಮೇನ್ ಪರ್ಸೆಂಟೇಜ್ 15, 45, 75, 100 ಅದನ್ನು ನಾನು 15 ಫಸ್ಟ್ಗೆ ಆಗೇ ಇರುತ್ತೆ. ಸೊ ಸೆಕೆಂಡ್ ಒನ್ಗೆ ಏನಾಗಿರುತ್ತೆ ಅಂತ ಅಂದರೆ 15 ಆಲ್ರೆಡಿ ಕಟ್ಟಿರೋದ್ರಿಂದ 45 15 ಕಳೆದ್ರೆ 30 ಉಳ್ಕೊಳ್ಳುತ್ತೆ. ಥರ್ಡ್ ಒನ್ನಲ್ಲಿ 75 ಆಲ್ರೆಡಿ 45 ಕಳೆದ್ರಿಂದ 30 ಉಳ್ಕೊಳ್ಳುತ್ತೆ. ಆಲ್ರೆಡಿ 100%ಅಲ್ಲಿ 75 ಕಟ್ಟಿರೋದ್ರಿಂದ 25 ಉಳಿಯುತ್ತೆ. ಇದು ಬೇಸಿಕ್ಕಾಗಿ ನೀವು ತಿಳ್ಕೊಳ್ಬೇಕಾಗಿರೋ ಒಂದು ಥಿಂಗ್. ಸೊ ನೆಕ್ಸ್ಟ್ ನೋಡೋದಾದರೆ ನಾವು ಈ ಫಾರ್ಮೆಟ್ ಹಾಕಿ ಆದಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಈಗ ನಾವು ಆ್ಯಕ್ಚುಲಾಗಿ ಕಂಡುಹಿಡ್ಕೋಬೇಕು. ಆ ಪರ್ಸೆಂಟೇಜ್ಗೆ ಏನು ಬರುತ್ತೆ ಅನ್ನೋದು ಆ್ಯಕ್ಚುಲಾಗಿ ಕಂಡುಹಿಡ್ಕೋಬೇಕು. ಸೊ ನೋಡಿ 2 lakh ಮೇಲೆ 15%ನ ಕ್ಯಾಲ್ಕುಲೇಟ್ ಮಾಡಿದರೆ ನಿಮ್ಗೆ 30,000 ಬಂತು. ಅಗೇನ್ ಎರಡನೇ ಕ್ವಾರ್ಟರ್ಗೆ 2 lakh ಮೇಲೆ 45% ಮಾಡಿಕೊಂಡು 45 ಬರೋದ್ರಿಂದ 30,000 ಕಳೆದ್ರೂ ಸೇಮ್ ಅಮೌಂಟ್ ಬರುತ್ತೆ. ಅಥವಾ 45% ಆಲ್ರೆಡಿ ಪೇ ಮಾಡಿರೋ 15 ಕಳೆದ್ರೆ ಇನ್ನು 30%ನ 2 lakh ಮೇಲೆ ಮಾಡಿ 60,000 ಬರುತ್ತೆ. ಸೇಮ್ ಥರ್ಡ್ ಕ್ವಾರ್ಟರ್ಗೂ ಕೂಡ 2 lakh ಮೇಲೆ ಇಂಟು 30% ಮಾಡಿದ್ರು ಕೂಡ 60,000 ಬರುತ್ತೆ. ಅಥವಾ 75 ಮಾಡ್ಕೊಂಡು ಆಲ್ರೆಡಿ 15, 45 ನಾವು ಮಾಡಿರ್ತೀವಲ್ಲ, ಸೊ ಅದನ್ನು ಕಳ್ಕೊಂಡು ಬಂದರೂ ಕೂಡ ಸೇಮ್ ಅಮೌಂಟೇ ನಮಗೆ ಸಿಗುತ್ತೆ. ಸೊ ಅಗೇನ್ ಲಾಸ್ಟ್ ಕ್ವಾರ್ಟರ್ಗೆ 100% ಅಂದರೆ 2 lakh ಈಗ ಆಲ್ರೆಡಿ ನಾವು ಕಟ್ಟಿರೋ 60, 60, 60, 30 ಮಾಡ್ಕೊಂಡ್ರು ಅಷ್ಟೇ ಅಮೌಂಟ್ ಸಿಗುತ್ತೆ. ಇನ್ನು ಉಳಿದದ್ದು ನೀವು ಡೈರೆಕ್ಟಾಗಿ ಅದನ್ನೇನಾದ್ರೂ 25%ನ 2 lakh ಮೇಲೆ ಮಾಡಿಕೊಂಡು 50,000, ಎರಡರಲ್ಲಿ ಯಾವ ಮೆಥಡ್ ಯೂಸ್ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ಸೊ ಫಸ್ಟ್ ಒನ್ಗೆ 15% ಆನ್ 2 lakh, ಸೆಕೆಂಡ್ ಒನ್ಗೆ 30% ಆನ್ 2 lakh, ಆ್ಯಂಡ್ ಥರ್ಡ್ ಒನ್ಗೆ ಆಲ್ಸೋ 30% ಆನ್ 2 lakh, ಆ್ಯಂಡ್ ಲಾಸ್ಟ್ಗೆ 24% ಆನ್ 2 lakh. ಇದು ಹೇಗೆ ಪರ್ಸೆಂಟೇಜ್ ಬಂದಿದೆ ಅಂತ ಯೋಚನೆ ಮಾಡ್ತಿದ್ರೆ ಫಸ್ಟಿಗೆ 15 ಸ್ಟ್ಯಾಂಡರ್ಡ್ ಏನೂ ಚೇಂಜ್ ಇಲ್ಲ. ಸೊ 15 ಆ್ಯಕ್ಚುಲ್ ನೆಕ್ಸ್ಟ್ 45 ಇದೆಯಲ್ಲ, 45 15 ಕಳೆದಿರಿದ್ರೆ ಇನ್ನು 30 ಉಳ್ಕೊಳ್ಳುತ್ತೆ. ಮೂರನೇ 75 ಇದೆಯಲ್ಲ, 75 ಆ್ಯಕ್ಚುಲಾಗಿ 45 ಕಳೆದ್ರೆ ಇನ್ನು 30 ಉಳ್ಕೊಳ್ಳುತ್ತೆ. ಇನ್ನು ಆ್ಯಕ್ಚುಲಾಗಿ 100ಅಲ್ಲಿ 75 ಕಳೆದ್ರೆ 25 ಉಳ್ಕೊಳ್ಳುತ್ತೆ. ಈ 15, 45, 75 ಇದೆಯಲ್ಲ, ಇದು ಸ್ಟ್ಯಾಂಡರ್ಡ್ ಪರ್ಸೆಂಟೇಜು, ಅಲ್ಲಿ ಯಾವುದೇ ರೀತಿ ಚೇಂಜ್ ಇಲ್ಲ. ಇದು ನಾವಿಲ್ಲಿ ಮಾಡಿಫಿಕೇಶನ್ ಮಾಡ್ಕೊಳ್ಳೋದು 15, 30, 30, 25 ಅಂತ. ಸೊ ಆಗ ಮಾಡ್ಕೊಂಡಾಗ ನಿಮ್ಗೆ ಆ್ಯಕ್ಚುಲಾಗಿ ಈ ಅಮೌಂಟ್ ಸಿಗುತ್ತೆ 30, 60, 60, 60 ನೀವು ಕಂಡಿಡ್ಕೊಳ್ಳೋದು. ಈಗ ನೆಕ್ಸ್ಟ್ ಇದನ್ನು ಕ್ಯುಮುಲೇಟಿವ್ ಮಾಡ್ಕೋಬೇಕು. ನಾವು ಕಂಡಿಡ್ಕೊಂಡಂಥ 15%, 45, 75, 100 ಬಂದಿರೋದನ್ನು ಕ್ಯುಮುಲೇಟಿವ್ ಯಾವ ರೀತಿ ಮಾಡೋದು ಅಂದರೆ ಫಸ್ಟ್ ಇಯರ್ಗೆ ಆ್ಯಸ್ ಇಟ್ ಈಸ್ 30,000 ಇಲ್ಲಿ ಏನಿದೆ ಅದನ್ನೇ ಹಾಕ್ಕೊಳ್ಳಿ. ನೆಕ್ಸ್ಟು 30,000ಗೆ ನೆಕ್ಸ್ಟ್ ಕ್ವಾರ್ಟರ್ದು 60 ಹಾಕಿದರೆ 90 ಆಗುತ್ತೆ. 90,000ಗೆ ನೆಕ್ಸ್ಟ್ ಕ್ವಾರ್ಟರ್ 60 ಆ್ಯಡ್ ಮಾಡಿದರೆ 1,50,000 ಆಗುತ್ತೆ. 1,50,000ಗೆ ನೆಕ್ಸ್ಟ್ ಕ್ವಾರ್ಟರ್ 50 ಆ್ಯಡ್ ಮಾಡಿದರೆ 2 lakh ಆಗುತ್ತೆ. ಇದು ಫಸ್ಟ್ ಸ್ಟೆಪ್ ನಿಮ್ಮದು. ಫಸ್ಟ್ ಸ್ಟೆಪ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಡ್ಯೂ ಡೇಟ್ನ ಬರ್ಕೊಂಡು ಡ್ಯೂ ಡೇಟ್ ಪರ್ಸೆಂಟೇಜ್ ಹಾಕ್ಕೊಂಡು 2 lakh ಮೇಲೆ ಆ ಡ್ಯೂ ಡೇಟ್ ಪರ್ಸೆಂಟೇಜ್ಗೆ ಅಮೌಂಟ್ ಕಂಡಿಡ್ಕೋಬೇಕು. ಅದಾದಮೇಲೆ ಆ ಅಮೌಂಟ್ನ ಕ್ಯುಮುಲೇಟಿವ್ ಮಾಡ್ಕೋಬೇಕು. 30, 30, 60, 90, 90, 60, 1,50,000, 1,50,000, 50, 2 lakh.
ಸೊ ಇದಾದ್ಮೇಲೆ ನೆಕ್ಸ್ಟು ಅಡ್ವಾನ್ಸ್ ಟ್ಯಾಕ್ಸ್ ಅವ್ನು ಕ್ವಶನಲ್ಲಿ ಕೊಟ್ಟಿರ್ತಾನೆ ಪೇಯ್ಡ್ ಮಾಡಿರೋದು ಇಲ್ಲಿದೆಯಲ್ಲ, ನೋಡಿ ಇಲ್ಲಿ ನಿಮ್ಮ ಕ್ವಶನಲ್ಲಿ ಕೊಟ್ಟಿದ್ರಲ್ಲ, ಇದು ಈಗ ಬರ್ಕೋಬೇಕು ಇಲ್ಲಿ 25 60 ಇದನ್ನು ಇವಾಗ ಹಾಕೋಗ್ಬೇಕು. ನಾವೀಗ ಆ್ಯಕ್ಚುಲಾಗಿ ಕಂಡುಹಿಡ್ಕೊಂಡಿದ್ದು ಆ್ಯಕ್ಚುಲ್ 15 45 75 ಅವ್ನು ಎಷ್ಟು ಪೇ ಮಾಡಬೇಕಾಗಿತ್ತು, ಕ್ಯುಮುಲೇಟಿವ್ ಎಷ್ಟು. ಈಗ ಕ್ವಶನಲ್ಲಿ ಕೊಟ್ಟಿರೋ 25 60 60 55ನ ಬರ್ಕೊಂಡು ಇದನ್ನು ಕ್ಯುಮುಲೇಟಿವ್ ಮಾಡ್ಕೋಬೇಕು. ಫಸ್ಟ್ ಇಯರ್ 25, ನೆಕ್ಸ್ಟ್ ಇಯರ್ 25 60 85 85 ಪ್ಲಸ್ 60 1,45 1,45 ಪ್ಲಸ್ 55 2 lakh. ಈ ರೀತಿ ಕ್ಯುಮುಲೇಟಿವ್ ಮಾಡ್ಕೊಂಡಾದ್ಮೇಲೆ ಈಗ ಶಾರ್ಟ್ ಫಾಲ್ ಆಗಿದೆಯಾ, ಇಂಟ್ರೆಸ್ಟ್ ಕಡಿಮೆ ಅಂದರೆ ಆ್ಯಕ್ಚುಲ್ ಪೇ ಮಾಡೋದಕ್ಕೆ ಏನಾದ್ರು ಕಡಿಮೆ ಮಾಡಿದಾನೆ ಜಾಸ್ತಿ ಮಾಡೋದನ್ನ ಕಂಪೇರ್ ಮಾಡ್ಕೊಳ್ಳೋಣ. ಸೊ ಈಗ ನಾವು ಮಾಡಬೇಕಾಗಿರೋದು ಆ್ಯಕ್ಚುಲಾಗಿ ನಾವು ಕಂಡುಹಿಡ್ಕೊಂಡಲ್ಲ ಆ ಕ್ಯುಮುಲೇಟಿವ್, ಅವ್ನು ಕ್ವಶನಲ್ಲಿ ಕೊಟ್ಟಿರೋ ಕ್ಯುಮುಲೇಟಿವ್ ಅಂದರೆ ಕ್ಯುಮುಲೇಟಿವ್ ಕನ್ವರ್ಟ್ ಮಾಡಿದ್ವಲ್ಲ ಅದೆರಡನ್ನ ಕಂಪೇರ್ ಮಾಡಿ 30,000 ಫಸ್ಟ್ ಕ್ವಾರ್ಟರಿಗೆ ಕಟ್ಟಬೇಕಾಗಿತ್ತು, ಅವ್ರು ಕಟ್ಟಿರೋದು 25,000. 30 ಕಟ್ಟೋದಕ್ಕೆ 25,000 ಕಟ್ಟಿದರೆ ಅಲ್ಲಿಗೆ ಶಾರ್ಟ್ ಫಾಲ್ 5,000. ಇದಕ್ಕೆ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೆಕೆಂಡ್ ಕ್ವಾರ್ಟರ್ಗೆ 90 ಕಟ್ಟಬೇಕಿತ್ತು, 85 ಕಟ್ಟಿದ್ದಾರೆ, ಸೊ ಅಲ್ಲಿಗೆ 5,000 ಕಡಿಮೆ ಕೊಟ್ಟಿದ್ದಾರೆ, ಶಾರ್ಟ್ ಫಾಲ್. ಅದಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. 1,50,000 ಕಟ್ಟಬೇಕಿತ್ತು, 1,45,000 ಕಟ್ಟಿದ್ದಾರೆ, ಸೊ ಅಲ್ಲಿಗೆ 5,000 ಅಲ್ಲೂ ಕೂಡ ಕಡಿಮೆ ಕಟ್ಟಿದ್ದಾರೆ, 5,000 ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಲಾಸ್ಟ್ ಕ್ವಾರ್ಟರ್ಗೆ 2 lakh ಕಟ್ಟಬೇಕಿತ್ತು, 2 lakhನ ಕೂಡ ಕಟ್ಟಿದ್ದಾರೆ, ನಿಲ್. ಸೊ ಪರ್ಸೆಂಟೇಜ್ ವಿಚಾರಕ್ಕೆ ಬಂದರೆ ಇಂಟ್ರೆಸ್ಟು ಫಸ್ಟ್ ಕ್ವಾರ್ಟರ್ಗೆ 3%, ಸೆಕೆಂಡ್ ಕ್ವಾರ್ಟರ್ಗೆ ಸ್ಟ್ಯಾಂಡರ್ಡ್ 3%, ಥರ್ಡ್ ಕ್ವಾರ್ಟರ್ಗೆ ಸ್ಟ್ಯಾಂಡರ್ಡ್ 3% ಆ್ಯಂಡ್ ಲಾಸ್ಟ್ ಕ್ವಾರ್ಟರ್ಗೆ 1%. ಸೊ ಈಗೇನು ನಾವು ಶಾರ್ಟ್ ಫಾಲ್ ಕಂಡುಹಿಡ್ಕೊಂಡ್ವಿ, ನಾವು ಕಂಡುಹಿಡಿದಿದ್ದು ಕ್ಯುಮುಲೇಟಿವ್, ಅವ್ನು ಕೊಟ್ಟಿದ್ದ ಕ್ಯುಮುಲೇಟಿವ್, ಈ ಕ್ಯುಮುಲೇಟಿವ್ನ ಈ ಕ್ಯುಮುಲೇಟಿವ್ ಜೊತೆಗೆ ಕಂಪೇರ್ ಮಾಡಿ ನೋಡಿದಾಗ ಶಾರ್ಟ್ ಫಾಲ್ ಇದ್ದರೆ ಜಾಸ್ತಿ ಕಟ್ಟಿದ್ರೆ ಇಂಟ್ರೆಸ್ಟ್ ಬರಲ್ಲ. ಅಂದರೆ ಈಗ 30,000 ಕಟ್ಟೋದಕ್ಕೆ 31,000 ಕಟ್ಟಿದರೆ ಸೊ ಜಾಸ್ತಿನೇ ಕಟ್ಟಿರ್ತಾರೆ, ಆವಾಗ ಇಂಟ್ರೆಸ್ಟ್ ಬರಲ್ಲ. ಅದಕ್ಕೆ ಕಡಿಮೆ ಕಟ್ಟಿದ್ರೆ ಮಾತ್ರ. ನೋಡಿ 30 ಕಟ್ಟಬೇಕಿತ್ತು, 25 ಕಟ್ಟಿದಾರಲ್ವಾ, ಸ್ಟ್ಯಾಂಡರ್ಡ್ 30 ಕಟ್ಟಬೇಕು, ಸೊ 25 ಕಟ್ಟಿದರೆ ಅಲ್ಲಿಗೆ 5,000 ಶಾರ್ಟ್ ಫಾಲ್ ಇದೆ. ಸೊ ಅದನ್ನು ಏನು ಮಾಡ್ಕೋಬೇಕು ನಾವು, ಅದಕ್ಕೆ ಇಂಟ್ರೆಸ್ಟ್ ಈಗ 5,000ಗೆ ಇಂಟು 3% 1 ಡಿವೈಡೆಡ್ ಬೈ 100 150. ಸೇಮ್ 5,000ಗೆ 3% ಇಂಟು 100 150. 5,000 ಇಂಟು 3% ಡಿವೈಡೆಡ್ ಬೈ 100 150. ಲಾಸ್ಟ್ ಕ್ವಾರ್ಟರ್ಗೆ ಯಾವುದೇ ಅವ್ರದ್ದು ಶಾರ್ಟ್ ಫಾಲ್ ಇಲ್ಲ, ಹಾಗಾಗಿ ಯಾವುದೇ ಒಂದು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಸೊ ಫಸ್ಟ್ ಕ್ವಾರ್ಟರ್ಗೆ 3% ಇಂಟ್ರೆಸ್ಟ್, ಸೆಕೆಂಡ್ ಕ್ವಾರ್ಟರ್ಗೆ 3%, ಥರ್ಡ್ ಕ್ವಾರ್ಟರ್ಗೆ 3%, ಲಾಸ್ಟ್ ಕ್ವಾರ್ಟರ್ಗೆ ಆಲ್ವೇಸ್ 1%. ಸೊ ಮೊದಲಿಂದ ಸ್ಟೆಪ್ನ ಸಿಂಪಲಾಗಿ ಹೇಳ್ತೀನಿ. ಫಸ್ಟು ಡೇಟ್ಗಳನ್ನ ಬರ್ಕೊಳ್ಳಿ, ಈ ಡ್ಯೂ ಡೇಟ್ನ, ಅದಾದಮೇಲೆ ಪರ್ಸೆಂಟೇಜ್ 15 45 75 100 ಅಂತ ಬರ್ಕೊಳ್ಳಿ. ಫಸ್ಟ್ನೇದಕ್ಕೆ 15, 15ಇಂದ 45 ಕಳೆದ್ರೆ 30 ಕ್ಯಾಲ್ಕುಲೇಷನ್ ಮಾಡಬೇಕು, 45ಇಂದ 70 ಕಳೆದ್ರೆ 30% ಮಾಡಬೇಕು, 100ಇಂದ 75 ಕಳೆದ್ರೆ 25. ಆ ಪರ್ಸೆಂಟೇಜಿಗೆ ಏನು ಬರುತ್ತೆ ಅದನ್ನು 2 lakh ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ಆಯಾ ಕ್ವಾರ್ಟರ್ಗೆ ಇಷ್ಟು ಬರುತ್ತೆ, 15 30 30 25. ಸೊ ಅದಾದಮೇಲೆ ಅದನ್ನು ಕ್ಯುಮುಲೇಟಿವ್ ಮಾಡ್ಕೊಳ್ಳೋಣ. 30 60 90 90 60 150 150 ಪ್ಲಸ್ 50 2 lakh. ಇದು ಕ್ವಶನಲ್ಲಿ ಕೊಟ್ಟಿರೋದು. ಈ ಕ್ವಶನಲ್ಲಿ ಕೊಟ್ಟಿರೋದನ್ನ ಆಸ್ ಇಟ್ ಈಸ್ ಬರ್ಕೊಂಡು ಅದನ್ನು ಕ್ಯುಮುಲೇಟಿವ್ ಮಾಡ್ಕೊಳ್ಳೋಣ. 25 60 85 85 60 1,45 45 55 2 lakh. ಸೊ ಇದಾದಮೇಲೆ ನಿಮ್ಮ ಕೆಲಸ ಈ ನಾವು ಸ್ಟಾರ್ಟಿಂಗ್ ಕಂಡಿಡಿದ ಕ್ಯುಮುಲೇಟಿವ್ನ ಈಗ ಕಂಡಿಡಿದ ಕ್ಯುಮುಲೇಟಿವ್ ಜೊತೆಗೆ ನೋಡಿ, ಈ ಕ್ಯುಮುಲೇಟಿವ್ ಜೊತೆ ಕಂಪೇರ್ ಮಾಡ್ತಾ ಬರಬೇಕು. ಕ್ಯುಮುಲೇಟಿವ್ನ 30 ಕಟ್ಟಬೇಕಿತ್ತು, 25 ಕಟ್ಟಿದ್ದಾನೆ, ಕಡಿಮೆ 5,000 ಕಟ್ಟಿದ್ದಾನೆ. 90 ಕಟ್ಟಬೇಕಾಯಿತು, 85 ಕಟ್ಟಿದ್ದಾನೆ, 5,000 ಕಡಿಮೆ ಕಟ್ಟಿದ್ದಾನೆ. 1,50,000 ಕಟ್ಟಬೇಕಿತ್ತು, 45 ಕಟ್ಟಿದ್ದಾನೆ, 5,000 ಕಡಿಮೆ ಕಟ್ಟಿದ್ದಾನೆ. 2 lakh ಕಟ್ಟಿದ್ದಾನೆ, ಯಾವುದೇ ಶಾರ್ಟ್ ಫಾಲ್ ಇಲ್ಲ, ನಿಲ್. ಬಂದಿರೋ ಬ್ಯಾಲೆನ್ಸ್ ಅಮೌಂಟ್ ಶಾರ್ಟ್ ಫಾಲ್ಗೆ 3% 3% 3% ಲಾಸ್ಟಿಗೆ 1% ಇಂಟ್ರೆಸ್ಟ್ನ ಹಾಕಬೇಕು. ಸೊ ಇಂಟ್ರೆಸ್ಟ್ ಟೋಟಲ್ನ ಮಾಡಬೇಕು, ಟೋಟಲ್ ಮಾಡಿಲ್ಲ. 150 ಪ್ಲಸ್ 150 300 ಪ್ಲಸ್ 150 450 ರುಪೀಸ್ ಇಲ್ಲಿ ಬರುತ್ತೆ ಅವ್ರಿಗೆ. ಗೊತ್ತಾಯ್ತಾ? ಸೊ ಈ ರೀತಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅಂಡರ್ ಸೆಕ್ಷನ್ 234C ಅಂತ ಕೇಳಿದಾಗ ಈ ರೀತಿ ಮಾಡಬೇಕು. ಇದು ಕಂಪಲ್ಸರಿ 5 marks ಕ್ವೆಶನ್ ಫ್ರಮ್ ಹಾಸನ್ ಯೂನಿವರ್ಸಿಟಿ ಮತ್ತು ಬೇರೆ ಯೂನಿವರ್ಸಿಟೀಸಲ್ಲೂ ಕೂಡ ಕೇಳ್ತಾ ಇರ್ತಾರೆ ಇದನ್ನು.